ಇವತ್ತಿನ ಈ ಒಂದು ರಂಜಾನ್ ಸಂದರ್ಭದಲ್ಲಿ ಈದ್ ಮಿಲನ್ ಅಂದ್ರೆ ನಮ್ಮೆಲ್ಲರನ್ನು ಒಂದುಗೂಡಿಸುವಂತ ಈ ಕಾರ್ಯಕ್ರಮವನ್ನ ಹಾಕೊಂಡಿದ್ದಾರೆ. ಆ ಸಂಘಟಕರಿಗೆ ನಾನು ಮೊದಲು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ, ರಂಜಾನ್ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಈ ರಂಜಾನ್ ಅನ್ನುವಂಥದ್ದು ಮನುಷ್ಯನನ್ನು ಮತ್ತು ಪ್ರಾಣಿಯನ್ನು ಬೇರೆಯಾಗಿ ಹೇಗೆ ಕಾಣ್ತೀವಿ, ಪ್ರಾಣಿಗೂ ಮನುಷ್ಯನಿಗೂ ಇರುವಂತ ವ್ಯತ್ಯಾಸವೇನು, ಅವು ಚಿಂತನೆ ಮಾಡಕ್ ಸಾಧ್ಯ ಇಲ್ಲ, ಆದ್ರೆ ಮನುಷ್ಯನಿಗೆ ಸಾಧ್ಯ ಇದೆ. ಹೇಗೆ ಪ್ರಕೃತಿಯನ್ನ ನಾವು ಆರಾಧಿಸ್ತೀವೋ, ಪ್ರಕೃತಿ ನಮಗೇನ್ ಪಾಠ ಕಲಿಸತ್ತೋ ಅದನ್ನ ನಾವು ತಿಳ್ಕೊಂಡು ನಡ್ಕೊಂಡಾಗ ಈ ಜಗತ್ತಿನಲ್ಲಿ ದುಃಖ ಅನ್ನುವಂಥದ್ದಿರಲ್ಲ, ಜಾತೀಯತೆ ಇರಲ್ಲ, ಬೇರೆ ಯಾವುದೇ ಒಂದು ದ್ವೇಷ, ಯಾವುದೇ ಅಸಮಾಧಾನ ಇರಲ್ಲ, ಶಾಂತಿ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಇದೆ ಅನ್ನುವಂತ ಕುರಾನ್ ವಾಕ್ಯವನ್ನ ಅವರು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಈ ಕುರಾನಿನ ಶಬ್ದ ಒಂದು ಜನಾಂಗ, ಒಂದು ಜಾತಿಗೆ ಸೇರಿದ್ದಲ್ಲ, ಇಡೀ ಜನ ಸಮುದಾಯಕ್ಕೆ ಇದು ಉಪಯುಕ್ತವಾದದ್ದು ಮತ್ತು ಇದನ್ನು ಪಾಲಿಸುವಂತದ್ದು. ಈ 30 ದಿನಗಳ ಕಾಲ ಉಪವಾಸವನ್ನು ಏನ್ ಮಾಡ್ತಾರೆ, ಆ ಉಪವಾಸ ನಮ್ಮ ಆತ್ಮಶಕ್ತಿಯನ್ನ ಹೆಚ್ಚಿಸುವಂತದ್ದು ಮತ್ತು ನಮ್ಮಲ್ಲಿ ಕಂಟ್ರೋಲಿಂಗ್ ಕೆಪಾಸಿಟಿ, ನಮ್ಮಲ್ಲಿ ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮದ, ಮತ್ಸರ ಈ ಎಲ್ಲಾ ದುರ್ಗುಣಗಳನ್ನ ದೂರ ಮಾಡಿ ನಾವು ಮನುಷ್ಯರಾಗಿ ಬದುಕೋದಕ್ಕೆ ಅನುಕೂಲ ಮಾಡುವಂತ ಮತ್ತು ಆ ದಾರಿಯನ್ನ ತೋರಿಸುವಂತ ಈ ಕುರಾನಿನ ಬಗ್ಗೆ ನಾವೆಲ್ಲರೂ ಕೂಡ ಮನುಷ್ಯರು ಪಾಲಿಸಬೇಕು ಅನ್ನುವಂತ ತತ್ವ ಸಿದ್ಧಾಂತವನ್ನ ಇಲ್ಲಿ ಬಿತ್ತರಿಸಿದ್ದಾರೆ, ಅದನ್ನ ತಿಳುವಳಿಕೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮನ ಸ್ವೀಕಾರ ಮಾಡಿದ್ದೇವೆ ಮತ್ತು ಇದನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ನಮಸ್ಕಾರ. ಈ ಈದ್ ಮಿಲಾದ್ ಕಾರ್ಯಕ್ರಮದ ಮೂಲಕ ನಾವು ಜನರಿಗೆ ಸಂದೇಶ ಕೊಡೋದು ಏನಂತಂದ್ರೆ, ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಮನುಷ್ಯನಾಗಿರ್ಬೇಕು, ಮನುಷ್ಯ ಒಬ್ಬ ಒಳ್ಳೆ ಮಾನವನಾಗಿರ್ಬೇಕು, ಮನುಷ್ಯ ಒಬ್ಬ ಒಳ್ಳೆಯ ಜವಾಬ್ದಾರಿಯುತ ನಾಗರಿಕನಾಗಿ ಇರಬೇಕು. ಅದು ಅವಶ್ಯಕವಾಗಿದೆ. ಇವತ್ತು ಹೆಚ್ಚು ಓದ್ತಾ ಇದ್ದಾರೆ ಜನ, ಹೆಚ್ಚು ಧನ ಸಂಪತ್ತನ್ನು ಗಳಿಸ್ತಾ ಇದ್ದಾರೆ. ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರಲ್ಲಿ ನೈತಿಕ ಪತನ ಆಗ್ತಾ ಇದೆ. ಆ ಒಂದು ನೈತಿಕ ಬೆಳವಣಿಗೆ ಆಗ್ಬೇಕು, ನೈತಿಕ ಪ್ರಜ್ಞೆ ಮನುಷ್ಯನಲ್ಲಿ ಬರಬೇಕು. ಅವ್ರು ಬರ್ಬೇಕಂತಂದ್ರೆ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಒಂದೇ, ಇಡೀ ಮನುಷ್ಯ ಜಾತಿ ಒಂದೇ, ನಾವೆಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಆ ಒಂದು ಸಹೋದರತೆಯ, ಸಹಬಾಳ್ವೆಯ ಮತ್ತೊಂದು ಸಹಾನುಭೂತಿಯ, ಪ್ರೇಮದ, ಗೌರವದ ಒಂದು ವಾತಾವರಣ ನಾವು ಸೃಷ್ಟಿಸಬೇಕು. ಇಂತಹ ಒಂದು ಕಾರ್ಯಕ್ರಮಗಳ ಮೂಲಕ ನಾವು ಹೇಳೋದೇನಂತಂದ್ರೆ, ನಾವೆಲ್ಲರೂ ಒಂದೇ, ನಾವು ಒಗ್ಗಟ್ಟಾಗಿರ್ಬೇಕು, ಮನುಷ್ಯತ್ವಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ನಾವು ನಮ್ಮ ನಿಜವಾದ ಜವಾಬ್ದಾರಿಯನ್ನು ನಾವು ಮಾಡಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. Jamaat Islami Hind RT Nagar. I can say in English also, right? English also fine, right? जमात इस्लामी RT नगर की तरफ से ऐसे ईद मिलन के प्रोग्राम हम रेगुलर हर साल मनाते हैं ताकि हमारे आपस के ताल्लुकात को दुरुस्त किए जाए और आपस में प्यार और मोहब्बत को बढ़ाया जाए। चाहे वो बरादरान वतन हो, बरादरान मिलत हो, हम एक साथ मिलकर जीने वाले हिंदुस्तान में जो प्लूरल सोसाइटी है, इसमें जीने के तरीक़ा क्या है कि जिसमें हम एक साथ मिलकर एक दूसरे से जीते हैं। तो ये एक बेहतरीन मौका होता है जिसमें हम जो है आपस में एक दूसरे से जो रमज़ान हमने गुजारा है उसके बारे में शेयर करते हैं, हम दीन के बारे में, कुरान के बारे में कुछ बातें बताते हुए उनमें ये जो नफ़रत है उनको मिटाने का काम हम करते हैं। तो इसके लिए एक मौका हम फ्राहम करते हैं। तो अल्हम्दुलिल्लाह हसन कुनन साहब ने जो प्रोग्राम रखा है ईद मिलन का और ईद गेट टुगेदर का, यही मकसद है जिसकी वजह से हम जो है एक दूसरे को रीच होते हैं। ಇವತ್ತಿನ ಈ ದಿನ ಬಹಳ ಮಹತ್ವದ ದಿನವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ PT ಲಲಿತಾ ನಾಯಕ್ ಮೇಡಮ್ ಅವರು ಹಾಗೂ ಸರ್ ಕೂಡ ಆಗಮಿಸಿದ್ದು ಈ ಅತಿಥಿಗಳಿಗೆ ನಾನು ನಮಸ್ಕಾರವನ್ನು ಹೇಳುತ್ತಾ, ಇವತ್ತಿನ ಒಂದು ದಿನವನ್ನು ನಾವು ಭಾಳ ವಿಜೃಂಭಣೆಯ ದಿನ ಅಂತ ಹೇಳ್ಬೋದು. 1 ತಿಂಗಳ ಕಾಲ ಉಪವಾಸ ವ್ರತವನ್ನು ಕೈಗೊಂಡಂಥ ಈ ನಮ್ಮ ಮುಸ್ಲಿಂ ಬಾಂಧವರು, ಅದು ಅವರ ಒಂದು ಪರಿಶ್ರಮ, ಅವರ ಒಂದು ತಾಳ್ಮೆ, ಅವರ ಒಂದು ಸಹನೆ, ಇದಕ್ಕೆ ನಾವು ನಿಜವಾಗ್ಲೂ ಬೆಲೆ ಕಟ್ಟೋಕೆ ಆಗೋದಿಲ್ಲ. ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಕರೆಯಿಸಿ ಎಲ್ಲರಲ್ಲಿ ಒಂದು ಎಂಬ ಭಾವನೆಯನ್ನು ಮೂಡಿಸಿ, ಎಲ್ಲರೂ ಒಗ್ಗಟ್ಟು, ಯಾರು ಮೇಲಲ್ಲ, ಯಾರು ಕೀಳಲ್ಲ, ಯಾರಲ್ಲಿ ಭೇದ ಭಾವ ಬೇಡ ಎಂಬ ಒಂದು ಭಾವನೆಯನ್ನು ಮೂಡಿಸುವಂಥ ಕಾರ್ಯಕ್ರಮವಾಗಿದೆ ಇದು. ಇಂಥ ಕಾರ್ಯಕ್ರಮಗಳು
ಅವಾಗ ಏರ್ಪಾಡಾಗಬೇಕು ಅಂತ ಹೇಳುತ್ತಾ 11 ನನ್ನ ಎರಡು ಮಾಡ್ತಾ ಮಾತುಗಳನ್ನು ಇದೆ. ಮುಗಿಸುತ್ತೇನೆ. ಏನು ಉದ್ದೇಶ ಅಂದರೆ ಪರಸ್ಪರ ಸ್ನೇಹ ಪ್ರೀತಿ ಇರಬೇಕು. ಜಾತಿ ಮತ ಧರ್ಮ ಅದೆಲ್ಲ ಬೇರೆ ವಿಷಯ. ಯಾವುದು ಸ್ಟೇಟ್ ಇರಲಿ, ಯಾವುದು ಭಾಷೆ ಇರಲಿ, ಎಲ್ಲರೂ ಪ್ರೀತಿ ಸಂತೋಷದಲ್ಲಿ ಇರಬೇಕು. ಅದಕ್ಕೆ ಇದು ಒಂದು ಎಕ್ಸಾಂಪಲ್ ನಾನು ಎಲ್ಲ ವರ್ಷ ಮಾಡ್ತಾ ಇದ್ದೆ. ಅದೇ ಇದು ನಾವು ಇದು ಮುಸ್ಲಿಮ್ಸ್ ಇದು ಮಾಡ್ತಾ ಇದೆ, ಬೇರೆ ಜನಕ್ಕೂ ಅದು ಇದು ಪ್ರಯೋಜನ ಇರಬೇಕು ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ಅದು ನಾನು ಫಸ್ಟ್ ಹೇಳಿದ್ದೆಲ್ಲ, ಜಾತಿ ಧರ್ಮ ಮತ ಯಾವ ಭಾಷೆ ಇರಲಿ, ಯಾವುದು ಸ್ಟೇಟ್ ಇರಲಿ, ಇದೆಲ್ಲ ಬೇರೆ ವಿಷಯ. ನಾವೆಲ್ಲ ಮನುಷ್ಯರು ಭಾರತೀಯರಂದ್ರೆ ಅದು ಬೇರೆ ವಿಷಯ. ಥ್ರೂಔಟ್ ವರ್ಲ್ಡ್ ವೈಡ್ ಮನುಷ್ಯ ಎಲ್ಲರೂ ಒಂದೇ, ಎಲ್ಲ ದೇವರು ಸೃಷ್ಟಿ ಎಲ್ಲ. ನಾವು ಪರಸ್ಪರ ಸ್ನೇಹ ಇರಬೇಕು. ಕುರಾನ್ ಇಂಗ್ಲಿಷ್ ಕಾಪಿಗಳು ನಮ್ಮ ಹತ್ರ ಇತ್ತು, ಸ್ವಲ್ಪ ಕೊಟ್ಟಿದೆ. ಅದರಲ್ಲಿ ಹೇಳೋದು ಒಂದು ವಿಷಯ, ಎಲ್ಲ ಮನುಷ್ಯರು ಇನ್ನ ಖಲಕನಾಕುಂ ಮಿನ್ ದಕರಿನ್ ವ ಉನ್ಸಾ ವ ಜಅಲ್ನಾಕುಂ ಶುಊಬನ್ ವ क़बाइल ಲಿತಆರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಏನು ಅರ್ಥ ಅಂದರೆ, ನಾನು ದೈವ ಹೇಳೋದು, ನಾನು ಎಲ್ಲರೂ ಸೃಷ್ಟಿ ಮಾಡಿದ್ದು, ನಿಮ್ಗೆ ಏನು ವ್ಯತ್ಯಾಸ ಇಲ್ಲ, ಎಲ್ಲರೂ ಒಂದೇ ಮನುಷ್ಯರು, ಒಂದೇ ಮೇಲ್ ಆ್ಯಂಡ್ ಫೀಮೇಲ್ ಸೃಷ್ಟಿ ಮಾಡಿದ್ದು, ಇದರಲ್ಲಿ ಯಾವುದು ವ್ಯತ್ಯಾಸ ಇಲ್ಲ, ಎಲ್ಲರೂ ಒಂದೇ. जी गुज़िश्ता 11 साल से हम कर रहे हैं, जब से हम इधर आए हैं, जब से कर रहे हैं, लोगों को आपस में मिलाने की एक कोशिश है. कोई भी ज़बान का हो आदमी, कोई भी धर्म का हो, कोई भी स्टेट हो, कोई भी ज़बान हो, सबको एक साथ बिठाने का, लोगों को आपस में मोहब्बत बांटने का एक मौका है. हमारे साथ में ललिता नायक साहब ಅವರು ಬಂದಿದೆ, ಆಮೇಲೆ ನಮ್ಮ ಡಾಕ್ಟರ್ ಮಸೂದ್ ಶರೀಫ್ ಸಾಹಬ್ ಅವರು ಬಂದಿದೆ, ಅವರು ಮಾತಾಡಿದೆ. नहीं बात करते करते कन्नड़ा होगी, ठीक है. तो ये हर साल हम करते हैं, तो इंशाल्लाह इससे बहुत फ़ायदा होएगा. कौम के अंदर कोई आपस में लड़ाई करने का, इससे आदमी लोग दूर हो जाता है और करीब आने की कोशिश होता है. यही हमारा मकसद है. यही दूसरे लोग भी, हम इससे पहले भी बोला था, दूसरे लोग भी ऐसा करने से बहुत फ़ायदा होता है. पूरे हिंदुस्तान के अंदर ऐसा होना चाहिए. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ
ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.